ಎಲ್ಲ ಆಟರ್ಸ್ಗಳಿಗೆ ಫುಲ್ ಅಂದ್ರೆ ಫುಲ್ ಖುಷಿ ಪಟ್ಟಿರ್ತೈತಿ. ಮೊನ್ನೆ ಒಂದ್ 2 ಮ್ಯಾಚ್ ಫುಲ್ ತಿಂಡಿಲೇ ಉರ್ಸ್ಬಿಟ್ಟಿದ್ದೇವಿ. ಇವತ್ತು ಒಂದ್ ಸ್ವಲ್ಪ ಬರ್ಬಿಟ್ಟಂಗಾಗಿರ್ತದ. ಮತ್ತೆ ಬರ್ತೀವಿ ತಪ್ಪಿಸ್ಲಾರ್ದೆ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ ಫುಲ್ ಎಲ್ಲ ನಮ್ಮ RCB ಹೇಟರ್ಸ್ಗಳಿಗೆ ಫುಲ್ ಸಿಹಿ ಸುದ್ದಿ ಆಗಿರ್ತದ. ಹಿಂಗೇನ್ ಮತ್ತೇನ್ ಹೇಳ್ಬೇಕಂದ್ರೆ ನಮ್ಮ RCB ಅವ್ರಿಗಂತೂ ಇದೇನು ನಾವು ದೊಡ್ಡ ಮ್ಯಾಟ್ರೇ ಆಗೋದಿಲ್ಲ. ಯಾಕಂದ್ರೆ ನಮಗ ಸೋಲೋದು ದೊಡ್ಡ ಮ್ಯಾಟ್ರೇ ಆಗೋದಿಲ್ಲ. ಯಾಕಂದ್ರೆ ನಾವು ಸೋಲ್ನಾಗೆ ಬಂದವ್ರ. ವೆಲ್ಕಮ್ ಬ್ಯಾಕ್ ಟು ನಮ್ದೊಂದು ಹೊಸ ವಿಡಿಯೋ. ಈ ವಿಡಿಯೋ ಏನೈತಂದ್ರ ಫುಲ್ ತಿಂಡಿಲೇ ಆದಂತ ಒಂದು GT ಮತ್ತು RCB ಮ್ಯಾಚ್ ರಿವ್ಯೂ ಐತಿ. ಸೊ ಯಾರ್ಯಾರು ನೋಡಕತ್ತಿರಲ್ಲ ಬಡ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋ. ಮತ್ತೆ ಹಿಂಗ ಮುಂದೆ ಹೇಳ್ತೇನಂತ. ಮ್ಯಾಚ್ ಅಂದದಂದ್ರ ನಾವ್ ಇದು ಹೋಗಿ 11 6 14 4 ರೀ. ಏನು 1-2 6 1-2 4 ಹೊಡೆದಾರ. 11 6 14 4 ಅಂದ್ರ ಎಲ್ಲಿಗೆ ಮ್ಯಾಚ್. ಅದ್ರಾಗೂ ಹೇಳಿ ಕೇಳಿ ಚಿನ್ನಸ್ವಾಮಿ ಕ್ರೀಡಾಂಗಣ ಅದು ಅಂತ ಫುಲ್ ಸಾಣದೈತಿ. ನಮ್ ಬೆಂಗಳೂರದಾಗ ಪುರಾ ಅಂತದ್ರಾಗ ಇವ್ರು ಫುಲ್ ಸಿಕ್ಕಿದೆ ಚಾನ್ಸ್ ಅಂತ ಹೇಳ್ಕರ ಜಡದ್ ಬಿಟ್ರ. ಇನ್ನೊಂದು ನಮ್ಮ ಹೋಮ್ ಗ್ರೌಂಡ್ ಊರಿಂದ ಊರ್ ಬಿಟ್ಟು ಬಂದಿರ್ತಾರ ಅಂತ ಹೇಳ್ಕರ ಬಿಟ್ಟು ಕೊಡೋದಂತೂ ಬಾಳ ಚಟ ಐತಿ RCB ಕಡೆಯವ್ರಿ. ಹಂಗ ಈ ಮ್ಯಾಚ್ ನಾವು ಬಿಟ್ಕೊಟ್ಟೇವೆ ಅಂತಾನೆ ಹೇಳ್ತೀವಿ. ಪ್ರತಿ ಮ್ಯಾಚ್ ಹೇಳ್ದಂಗ ದೇವ್ರಿಗೆ, ಅಭಿಮಾನಿಗಳಿಗೆ, ಮೀನ್ಸ್ ಹೇಟರ್ಸ್ಗಳಿಗೆ ಸ್ಪೆಷಲಿ ಈ ಮ್ಯಾಚ್ ಅಂತ ಬಿಟ್ಕೊಟ್ಟೇವಿ. ಅವ್ರು ಮುಂಬೈದವ್ರು ಕೂಡ ತಿಂಡಿಲೆ ಮ್ಯಾಚ್ ಐತಿ. ಫುಲ್ ತಿಂಡಿ ಮ್ಯಾಚ್ ಆಡಿದ್ರು ಏನ್ ಹುಡುಗರಂತ ಏನ್ ಹೇಳ್ಕೊಳಂಗ ಮಸ್ತ್ ಬತ್ ಮ್ಯಾಚ್. ಹಿಂಗ ಹೇಳ್ಬೇಕಂದ್ರ ನಮ್ಮ ವಿರಾಟ್ ಕೊಹ್ಲಿ ಅವರು ಮೊದಲಿಗೆ ವಿಕೆಟ್ ಹೋದ್ರು. ಯಾಕಂದ್ರೆ ಪ್ರತಿ ಮ್ಯಾಚ್ ಗೆಲ್ಬೇಕು. ಈಗ 2 ಮ್ಯಾಚ್ ಗೆದ್ದೇವಲ್ಲ, ಪ್ರತಿಯೊಂದು ಮ್ಯಾಚ್ ಒಂದ್ ಏನಂದ್ರೆ ಒಂದು 50-40 ರನ್ ಹೊಡ್ಕೊಂಡು ಬಾರಿ ಚಂದ ಬಂದಿದ್ರು. ಅವ್ರು ಬಂದರನ್ನು ಒಂದು ಹೋಪರೇ ಆಗ್ಲಿ, ಅವ್ರ ಒಂದು ಒಳ್ಳೆ ಆಟರೇ ಆಗ್ಲಿ, ಒಂದು ಕ್ಯಾಪ್ಟನ್ಸಿ ಹೇಳಕಷ್ಟೇ ಅವ್ರು ಇನ್ನೊಬ್ರು ಕ್ಯಾಪ್ಟನ್ ಇರ್ಬೋದು, ಬಟ್ ರಿಯಲ್ ಕ್ಯಾಪ್ಟನ್ ನಾವು ಕಿಂಗ್ ಕೊಹ್ಲಿ ಅಂತ ಹೇಳಿನೇ ಕರಿತೇವಿ. ಅಂತ ಒಂದ್ ಮ್ಯಾಚ್ ಲೀಡ್ ಮಾಡ್ಕೊಂಡು ಬಂದವ್ರು ಇವತ್ತು ಒಂದ್ ಸ್ವಲ್ಪ ಏನೋ ಎಡವುದ್ರ ಸ್ಟಾರ್ಟಿಂಗ್ ಹೊಡ್ಯಾಕ್ ಹೋಗಿ ಎಲ್ಲ ಔಟ್ ಆದ್ರ. ಸೊ ಅವ್ರು ಔಟ್ ಆಗಿದ್ರಿಂದನ ಹಂಗ ಫಸ್ಟ್ ಓವರಿಗೆ ಸೆಕೆಂಡ್ ಓವರಿಗೆ ಹಿಂಗೆಲ್ಲ ಅನ್ಕೊಂಡ ಇದಾಯ್ತು. ಅದು ಒಂದು GTನ ಒಂದು ಸ್ಟ್ರಾಂಗ್ ಟೀಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದು ವೀಕ್ ಟೀಮ್ ಆಗಿರೋ ಚಾನ್ಸೇ ಇಲ್ಲ. ಅಂತ ಮಸ್ತ್ ಪ್ಲೇಯರ್ಗಳ ಜೊತೆ ಇಷ್ಟು ಮಸ್ತಾಗಿ ಒಂದು ಮ್ಯಾಚ್ ಆಡಿದ್ರಲ್ಲ, ಇದು ಭಾರಿ ಅಂದ್ರೆ ಭಾರಿ ಇದು ಐತಿ. ನೀವೇನ ನೋಡ್ಬೋದ, ಈ ನಮ್ಮ ಮೊದಲೆಲ್ಲ RCB ತಂಡದೊಳಗೆ ಆಡ್ತಕ್ಕಂತ ಮೊಹಮ್ಮದ್ ಸಿರಾಜ್ ಅವರು ಸಹ ಎಂತ ಒಳ್ಳೆ ಮ್ಯಾಚ್ ತೋರಿಸಿದ್ರ ಅಂದ್ರೆ ಮಸ್ತ್ ಆಡಿದ್ರ. ಅವ್ರು ಒಂದ್ 2 ವಿಕೆಟ್ ತಗೊಳ್ಳೋ ಮೂಲಕ ಒಂದ್ ಭಾರಿ ಒಂದು ಬೌಲಿಂಗ್ ಪ್ರದರ್ಶನ ಕೊಟ್ಟರು ಮೊಹಮ್ಮದ್ ಸಿರಾಜ್ ಅವರು. ಸೊ ಅದಷ್ಟಲ್ಲದೆ ಮತ್ತೆ ಇನ್ನು ಹೇಳ್ಬೇಕಂದ್ರೆ ನಮ್ಮ ಅರ್ಷದ್ ಖಾನ್ ಅವರು, ನಮ್ಮವರಲ್ಲ ಬೇರೆ ಟೀಮ್ ಅವರು, ಅವ್ರಿಗೇನದಾರ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ವಿಕೆಟ್ ತಗೊಂಡ್ರು ಅರ್ಷದ್ ಖಾನ್ ಅವರು. ಸೊ ಅವರು ಮಸ್ತ್ ಆಡೋದ್ರಿ. ಹೇಳ್ಬೇಕಂದ್ರೆ ಇನ್ನು ಮೊಹಮ್ಮದ್ ಸಿರಾಜ್ ಅವರು ನಮ್ಮ RCB ಟೀಮ್ ಒಳಗಿದ್ದಂಗ ಅವ್ರು ಏನಾದ್ರು ನೆನ್ಸ್ಕೊತಿರ್ತಾರ. ಒಂದು ನಮ್ಮ ಕೊಹ್ಲಿ ಮತ್ತು ಮೊಹಮ್ಮದ್ ಸಿರಾಜ್ ಒಂದು ದೋಸ್ತಿ ಏನೈತಲ್ಲ, ಸೊ 1 ನಂಬರ್ ದೋಸ್ತಿ ಐತಿ. ಅವ್ರು ಏನಾದ್ರು ಮನೆ ನೀವೆಲ್ಲ ಕಡೆ ರೀಲ್ಸ್ ಒಳಗ ಎಲ್ಲ ವೈರಲ್ ಆಗಿದ್ ನೋಡಿರ್ಬೋದು. ಅಂತ ಭಾರಿ ದೋಸ್ತರು ಇವತ್ತು ನಾವು ಅಪೋಸಿಟ್ ಟೀಮ್ ಒಳಗೆ ಆಡೋದು ಒಂದ್ ಸ್ವಲ್ಪ ನಮ್ಗ ಹೇಳಕ್ ಫೀಲ್ ಅನಿಸ್ತೈತಿ. ಇದೇನ್ ಮ್ಯಾಚ್ ಐತಲ್ಲ, ನಮ್ಮವರು ವರ್ಸಸ್ ನಾವು ಏನಪ್ಪಾ ಅಂತಂದ್ರ ನೀವು ಮೊಹಮ್ಮದ್ ಸಿರಾಜ್ ನೋಡ್ಬೋದು, ಅವನು ನಮ್ಮವನೇ. ಯಾಕಂದ್ರೆ ಇಷ್ಟು ವರ್ಷ ಎಲ್ಲ ನಮ್ಮ ಟೀಮಿನ ಸಲುವಾಗಿ ಕಷ್ಟಪಟ್ಟು ಇವತ್ತು ಬೇರೆ ಟೀಮ್ ಜೊತೆ ನಮ್ಮವ್ರ ಜೊತೆನೆ ಅಪೋಸಿಟ್ ಆದ. ಮತ್ ಇನ್ನೊಂದೇನ ಪ್ಲಸ್ ಪಾಯಿಂಟ್ ಅಂದ್ರ ಮೀನ್ಸ್ ಅಪೋಸಿಟ್ ಟೀಮ್ ನವರಿಗೆ ಮೊಹಮ್ಮದ್ ಸಿರಾಜ್ ನಮ್ಮ ಒಂದು ಮೊದಲೆಲ್ಲ RCB ಟೀಮ್ ಒಳಗೆ ಆಡಿ ಇವತ್ತು ಅಪೋಸಿಟ್ ಟೀಮ್ ಒಳಗೆ ಆಡಕತ್ತಾರ ಅಂದ್ರ ಮೀನ್ಸ್ ನಮಗ ತುಂಬಾ ಲಾಸ್ ಆಗುತ್ತೆ. ಹೆಂಗ್ ಲಾಸ್ ಅಂದ್ರ ಲೈಕ್ ಪ್ರತಿಯೊಂದು ಪ್ಲೇಯರ್ ಈ ಪ್ಲೇಯರ್ ಈ ತರ ಆಡ್ತಾನ ಅಂತ ಹೇಳ್ತಾರೆ. ಅವ್ರಿಗೆ ಸ್ಕಿಲ್ಸ್ ಆಗ್ಲಿ, ಅವ್ರ ಒಂದು ಆಡೋ ಒಂದು ವಿಧಾನ ಎಲ್ಲ ಗೊತ್ತಿರ್ತೈತಿ. ಸೊ ಹಂಗ ಗೊತ್ತಿದ್ದಾಕಾರ ಅವ್ರು ಅದನ್ನ ಯೂಸ್ ತಗೋಬಹುದು. ಮತ್ ಇನ್ನೊಂದ್ ಹೇಳ್ಬೇಕಂದ್ರ ಲೈಕ್ ನಮ್ಮ ವಿರಾಟ್ ಕಿಂಗ್ ಕೊಹ್ಲಿ ಅವರಿಗೆ ಮೊಹಮ್ಮದ್ ಸಿರಾಜ್ ಬಾಲ್ ಆಗುವಾಗ ನಡು ಸ್ಟಾಪ್ ಮಾಡ್ತಿದ್ರ. ಯಾಕಂದ್ರೆ ಲೈಕ್ ಅಲ್ಲೊಂದು ಬಾಂಡಿಂಗ್ ಇತ್ತು, ಏನೋ ಒಂದು ಒಳ್ಳೆ ಪ್ಲೇಯರ್ ಮೀನ್ಸ್ ಅಲ್ಲೇನೋ ಒಂದು ದೋಸ್ತಿ ಇರ್ತೈತಿ. ಅವ್ರು ವಿಕೆಟ್ ತಗೊಂಡ್ರ ಹೆಂಗಪ್ಪ ಅನ್ನೋದೊಂದು ಇದು ಇರ್ತೈತಿ, ಅದೇ ತರ ಇರ್ತೈತಿ. ಬಟ್ ಅದು ಮ್ಯಾಚ್ ಅಂದಾಗ ಯಾರನ್ನೂ ನೋಡಕ್ ಬರುದಿಲ್ಲ. ನಮ್ಮ ಒಂದು RCB ಬ್ಯಾಟರ್ಸ್ ಕಡೆ ಹೇಳ್ಬೇಕಂದ್ರ ಎಸ್ಪೆಷಲಿ ಲಿವಿಂಗ್ಸ್ಟನ್ ಆಗಿರ್ಬೋದು, ಇನ್ನು ಟೀಮ್ ಡೇವಿಡ್ ಅವರು 30 ರನ್ಗಳು ಪ್ಲಸ್ 50 ಯಾರು ಲಿವಿಂಗ್ಸ್ಟನ್ ಅವರು 60 ರನ್ ಏನೋ ಹೊಡೆದು ಅವರಿಂದ ಮ್ಯಾಚ್ ಇದು ಆಯ್ತು. ಮತ್ತೆ ಇನ್ ಲಾಸ್ಟ್ ಮೂಮೆಂಟ್ ಬಂದು ಟೀಮ್ ಡೇವಿಡ್ ಅವರು ಅವ್ರದಿಂದ ಮೊನ್ನೆ ಮ್ಯಾಚ್ ನೋಡ್ಬೋದು, ಬರೀ 6 ಹೊಡೆದ್ರ. ಸೊ ಹಂಗ ಈ ಮ್ಯಾಚು ಸಹ 6 ಹೊಡ್ಕೊಂಡ ಒಂದ್ 2 4 1 6 ಹೊಡೆದ ಫುಲ್ ಲಾಸ್ಟ್ ಓವರಿಗೆ ಕಮ್ ಬ್ಯಾಕ್ ಮಾಡಿದ್ರ. ಯಾಕಂದ್ರೆ ಎಲ್ಲಿಗೆ ಓವರ್ ಆಲ್ 140 ಇತ್ತು ನಮ್ದು ಸ್ಕೋರ್. ಅದನ್ನ ತಂದು 170 ವರೆಗೂ ತಂದವ್ರು ಯಾರಾದ್ರಾಗಿದ್ರೆ ಅದು ಟೀಮ್ ಡೇವಿಡ್ ಅವರು. ಇದೊಂದೇ ಮ್ಯಾಚ್ ಇಂದ ಅವ್ರು ಕೊಡುಗೆಲ್ಲ. ಮತ್ತೆ ಮೀನ್ಸ್ ನಾವು ಲಾಸ್ಟ್ ಮ್ಯಾಚ್ ನೋಡ್ಬೋದು, ಅಲ್ಲಿಯೂ ಸಹ 6 ಹೊಡ್ಕೊಂಡ ಒಂದು ಮ್ಯಾಚ್ ಕಮ್ ಬ್ಯಾಕ್ ಭಾರಿ ಮಾಡಿದ್ರ. ಮತ್ತೆ ನಮ್ಮ RCB ಬೌಲರ್ಸ್ ಕಡೆ ಯಾಕೋ ಇವತ್ತು RCB ಬೌಲರ್ಸ್ ಕಡೆಯಿಂದ ಯಾವುದೇ ರೀತಿ ವಿಕೆಟ್ ಬಿಡ್ಲಿಲ್ಲ.
ಇರ್ಲಿಲ್ಲ. ಭುವನೇಶ್ವರ್ ಕುಮಾರ್ ಮತ್ತ ಇನ್ನೊಬ್ರು ಯಾರು ಹ್ಯಾಸಲ್ವುಡ್ ಅವರು ಇಬ್ರು ಒಂದೊಂದು ವಿಕೆಟ್ ತಗೊಂಡ್ರು. ನಾವು ಅನ್ಕೊಂಡಿದ್ವಿ ಜಲ್ದಿನೇ ಮುಗಿಸ್ತಾರ ಜಿಡ್ಡಿ ಅವ್ರು ಅಂತ ಅನ್ಕೊಂಡಿದ್ವಿ. ಬಟ್ ಏನ್ ಮಾಡೋದು, ನಾವು ಕರೆಕ್ಟ್ ಅವರೆಲ್ಲ ಮಸ್ತ್ ಸಖತ್ತಾಗಿ ಆಡೋರು. ಅವ್ರ ಕಡೆ ಕೇವಲ 3 ಬ್ಯಾಟ್ಸ್ಮನ್, 2 ವಿಕೆಟ್ ತಗೊಂಡ್ರು. ಯಾರಪ್ಪ ಅಂತಂದ್ರ ಶುಭನ್ ಗಿಲ್ ಆಗಿರ್ಬೋದು, ಇನ್ನೊಂದು ಪ್ಲೇಯರ್ 49 ಹೊಡೆದಾಗಿಟ್ಟ ಔಟ್ ಆಗಿದವ್ರು ಅವ್ರಿಬ್ರು ಆಗಿರ್ಬೋದು. ಮತ್ತ ಇವರೆಲ್ಲ ಮಸ್ತ್ ಆಡಿದ್ರ. ಸರಕ್ ಉದರ್ ಇಷ್ಟ ಹೇಳಿ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಜೈ RCB, ಈ ಸಲ ಕಪ್ ನಮ್ದ. नहीं सोचिए मत, सब्सक्राइब कीजिए.